E20 ಪೆಟ್ರೋಲ್ ಹಗರಣ. ನಿಮ್ಮ ವಾಹನದ ಮೈಲೇಜ್ ಏಕಾಏಕಿ ಕಡಿಮೆಯಾಗಿದೆಯಾ? ನೀವು ಬಳಸ್ತಿರುವ ಪೆಟ್ರೋಲ್ ಯಾವುದು ಅನ್ನೋ ಮಾಹಿತಿ ನಿಮಗಿದೆಯಾ? ನೀವು ಪೆಟ್ರೋಲ್ ಬಂಕ್ಗೆ ಹೋಗ್ತೀರಾ, ದುಡ್ಡು ಕೊಟ್ಟು ನಿಮ್ಮ ಗಾಡಿಗೆ ಪೆಟ್ರೋಲ್ ತುಂಬಿಸ್ತೀರಾ. ಆದರೆ ಇತ್ತೀಚೆಗೆ ನಿಮ್ಮ ಗಾಡಿಯ ಮೈಲೇಜ್ ಕಮ್ಮಿ ಆಗಿರುವ, ನಿಮ್ಮ ಗಾಡಿಯ ಎಂಜಿನ್ ಸದ್ದು ಬದಲಾದ ಅನುಭವ ಆಗಿದೆಯಾ? ಹೌದು ಅಂತಾದರೆ ಈ ಅನುಭವ ನಿಮ್ಮೊಬ್ಬರದ್ದೇ ಅಲ್ಲ, ದೇಶದ ಲಕ್ಷಾಂತರ ಜನ ಇದೇ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಇದರ ಹಿಂದೆ ಇರೋದು ಒಂದು ದೊಡ್ಡ ಕಥೆ. ಅನೇಕರು ಇದನ್ನ E20 ಹಗರಣ ಅಂತಾನೆ ಕರೀತಿದ್ದಾರೆ. ಹಾಗಾದ್ರೆ ಏನಿದು E20? ಸರ್ಕಾರ ಕೊಟ್ಟ ಭರವಸೆ ಏನು? ನಡೀತಿರೋದೇನು? 2023ರ ಆರಂಭದಲ್ಲಿ ಸರ್ಕಾರ E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗ ಇದೊಂದು ಹಸಿರು ಕ್ರಾಂತಿ ಅಂತ ಹೇಳಲಾಗಿತ್ತು. E20 ಅಂದ್ರೆ 20% ಎಥೆನಾಲ್ ಮತ್ತು 80% ಪೆಟ್ರೋಲ್ನ ಮಿಶ್ರಣ. ಸರ್ಕಾರದ ಪ್ರಕಾರ ಇದರಿಂದ 4 ದೊಡ್ಡ ಲಾಭಗಳಿದ್ವು. ಮೊದಲನೇದು ವಾಯು ಮಾಲಿನ್ಯ ಕಡಿಮೆಗೊಳಿಸೋದು. ಎರಡನೇದು ತೈಲಕ್ಕೆ ವಿದೇಶಿ ಅವಲಂಬನೆಯನ್ನ ಕಡಿಮೆ ಮಾಡೋದು. ಮೂರನೇದು ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ಲಾಭವನ್ನು ಒದಗಿಸಿಕೊಡೋದು. ನಾಲ್ಕನೇದು ವಾಹನದ ಎಂಜಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸೋದು. ಕೇಳೋದಕ್ಕಿದೆಲ್ಲ ಅದ್ಭುತವಾಗಿತ್ತು, ಆದರೆ ನಿಜವಾಗಿಯೂ ಆಗಿದ್ದೇ ಬೇರೆ. ಸರ್ಕಾರ 2030ರಲ್ಲಿ ಜಾರಿಗೆ ತರಬೇಕಿದ್ದ ಈ ಯೋಜನೆಯನ್ನ ಅವಸರದಲ್ಲಿ 2025ಕ್ಕೆ ಜಾರಿ ಮಾಡಿತು. ಇದರಿಂದ ಸಮಸ್ಯೆ ಶುರುವಾಯಿತು. ಮೊದಲನೇ ಸಮಸ್ಯೆ, ವಾಹನಗಳ ಹೊಂದಾಣಿಕೆ. 2023ಕ್ಕಿಂತ ಮೊದಲು ತಯಾರಾದ ಯಾವುದೇ ಕಾರು ಅಥವಾ ಬೈಕ್ಗಳು E20 ಪೆಟ್ರೋಲ್ಗೆ ಸಿದ್ಧವಾಗಿಲ್ಲ. ಅವು ಕೇವಲ E10 ಅಂದರೆ 10% ಎಥೆನಾಲ್ ಪೆಟ್ರೋಲ್ಗೆ ಮಾತ್ರ ಹೊಂದಿಕೊಳ್ಳುತ್ತೆ. ನೀವು ಹಳೆಯ ವಾಹನಕ್ಕೆ E20 ಹಾಕಿದ್ರೆ ಮೈಲೇಜ್ ಕಮ್ಮಿ ಆಗುತ್ತೆ, ಎಂಜಿನ್ ಹಾಳಾಗುತ್ತೆ ಮತ್ತು ದೀರ್ಘಾವಧಿಯಲ್ಲಿ ದೊಡ್ಡ ಖರ್ಚು ಕಾದಿರುತ್ತೆ. ಎರಡನೇ ಸಮಸ್ಯೆ, ಮೈಲೇಜ್ ನಷ್ಟ. ಪೆಟ್ರೋಲ್ಗೆ ಹೋಲಿಸಿದರೆ ಎಥೆನಾಲ್ನಲ್ಲಿ 30-35% ಶಕ್ತಿ ಕಡಿಮೆ ಇರುತ್ತೆ. ಅಂದರೆ ನೀವು E20 ಪೆಟ್ರೋಲ್ ಹಾಕಿದಾಗ ನಿಮ್ಮ ಗಾಡಿಯ ಮೈಲೇಜ್ ಸುಮಾರು 15-20% ಕಡಿಮೆ ಆಗುತ್ತೆ. ಅಂದರೆ ನೀವು ಅದೇ ದುಡ್ಡು ಕೊಟ್ಟು ಕಡಿಮೆ ದೂರವನ್ನು ಪ್ರಯಾಣಿಸ್ತಿದ್ದೀರಿ. ಇದು ನೇರವಾಗಿ ನಿಮ್ಮ ಜೇಬಿಗೆ ಬೀಳುವ ಕತ್ತರಿ. ಈಗ ಅಸಲಿ ವಿಷಯಕ್ಕೆ ಬರೋಣ. ಇದರ ಹಿಂದಿದೆ ಸರ್ಕಾರಿ ಪ್ರಾಯೋಜಿತ ಹಗರಣ. ಈ ಹಗರಣಗಳ ಬಗ್ಗೆ ಒಂದೊಂದಾಗಿ ವಿವರಿಸ್ತೇನೆ ನೋಡಿ. ಈ ಪೈಕಿ ಮೊದಲನೆಯದ್ದು ಬೆಲೆಯಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದು. ಎಥೆನಾಲ್ ಪೆಟ್ರೋಲ್ಗಿಂತ ಅಗ್ಗ. ಹಾಗಿದ್ರೆ 20% ಅಗ್ಗದ ಎಥೆನಾಲ್ ಮಿಶ್ರಣ ಮಾಡಿದ ಮೇಲೆ ಪೆಟ್ರೋಲ್ ಬೆಲೆ ಕಮ್ಮಿ ಆಗಬೇಕಿತ್ತಲ್ವಾ? ಆದರೆ ಆಗಿಲ್ಲ. E10 ಮತ್ತು E20 ಎರಡನ್ನೂ ಒಂದೇ ಬೆಲೆಗೆ ಮಾರಲಾಗ್ತಿದೆ. ಹಾಗಾದ್ರೆ ಆ ಉಳಿತಾಯದ ಹಣ ಎಲ್ಲಿಗೆ ಹೋಗ್ತಿದೆ? ಲಾಭ ಯಾರಿಗೆ? ಎರಡನೇದು ಆಯ್ಕೆಯ ಸ್ವಾತಂತ್ರ್ಯ ಇಲ್ಲದೆ ಇರೋದು. ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ E10 ಪೆಟ್ರೋಲ್ ಸಿಗೋದೇ ಇಲ್ಲ, ಎಲ್ರಿಗೂ E20ಯನ್ನೇ ತುಂಬಿಸಲಾಗ್ತಿದೆ. ನಿಮ್ಮ ವಾಹನಕ್ಕೆ ಅದು ಸರಿ ಹೊಂದತ್ತೋ ಇಲ್ವೋ ಅಂತ ಕೇಳೋರೇ ಇಲ್ಲ. ಇದು ಗ್ರಾಹಕರಿಗೆ ಮಾಡೋ ಮೋಸ ಅಲ್ವಾ? ಇನ್ನಿತರ ನಿಜವಾದ ಫಲಾನುಭವಿಗಳು ಯಾರು ಗೊತ್ತಾ? ವಿಮರ್ಶಕರ ಪ್ರಕಾರ ಈ ನೀತಿಯಿಂದ ರೈತರಿಗಿಂತ ಹೆಚ್ಚಾಗಿ ಲಾಭ ಆಗ್ತಿರೋದು ರಾಜಕೀಯವಾಗಿ ಪ್ರಭಾವವಿರುವ ಕೆಲವು ಸಕ್ಕರೆ ದೊರೆಗಳಿಗೆ ಮತ್ತು ಡಿಸ್ಟಿಲರಿ ಕಂಪನಿಗಳಿಗೆ. ಇದನ್ನ ಹಸಿರು ಇಂಧನ ಅಂತ ಹೇಳಿದ್ರು ಇದರ ಹಿಂದೆ ಕೆಲವು ಕಹಿ ಸತ್ಯಗಳಿವೆ. ಕಬ್ಬು ಅತಿಯಾಗಿ ನೀರನ್ನ ಬಳಸುವ ಬೆಳೆ. ಎಥೆನಾಲ್ಗಾಗಿ ಕಬ್ಬಿನ ಉತ್ಪಾದನೆ ಹೆಚ್ಚಾದಂತೆ ನಮ್ಮ ದೇಶದ ನೀರಿನ ಸಮಸ್ಯೆ ಮತ್ತಷ್ಟು ಗಂಭೀರವಾಗ್ತಿದೆ. ಹಾಗೇನೆ ಆಹಾರಕ್ಕಾಗಿ ಬಳಸಬೇಕಾದ ಅಕ್ಕಿ ಧಾನ್ಯಗಳನ್ನ ಇಂಧನಕ್ಕಾಗಿ ಬಳಸೋದ್ರಿಂದ ಆಹಾರದ ಬೆಲೆ ಏರಿಕೆಯಾಗುವ ಅಪಾಯನೂ ಇದೆ. ಎಥೆನಾಲ್ ಮಿಶ್ರಣದ ಪರಿಕಲ್ಪನೆ ಒಳ್ಳೆಯದೇ ಅಂತಾರೆ ಆರ್ಥಿಕ ವಿಶ್ಲೇಷಕರು, ಆದರೆ ಅದನ್ನ ಜಾರಿಗೊಳಿಸಿದ ರೀತಿ ಸಂಪೂರ್ಣವಾಗಿ ತಪ್ಪಾಗಿದೆ. ಸರ್ಕಾರ ಮೊದಲು ಜನರಿಗೆ E10 ಮತ್ತು E20 ಎರಡರ ಆಯ್ಕೆ ನೀಡಬೇಕಿತ್ತು. ಬೆಲೆಯನ್ನ ಪಾರದರ್ಶಕವಾಗಿ ನಿಗದಿ ಮಾಡಬೇಕಿತ್ತು ಮತ್ತು ಅದರ ಲಾಭ ಗ್ರಾಹಕರಿಗೆ ಸಿಗುವಂತೆ ಮಾಡಬೇಕಿತ್ತು. ಒಟ್ನಲ್ಲಿ ಹಸಿರು ಕ್ರಾಂತಿ ಅನ್ನೋ ಹೆಸರಲ್ಲಿ ಶುರುವಾದ ಈ ಯೋಜನೆ ಸರಿಯಾದ ಯೋಜನೆ ಇಲ್ಲದೆ, ಪಾರದರ್ಶಕತೆ ಇಲ್ಲದೆ ಜನರ ಜೇಬಿಗೆ ಕನ್ನ ಹಾಕ್ತಿದೆ. ಈ ಬಗ್ಗೆ ನಿಮ್ಮ ಅನುಭವ ಏನು? E20 ಪೆಟ್ರೋಲ್ ಹಾಕಿದ ಮೇಲೆ ನಿಮ್ಮ ವಾಹನದ ಮೈಲೇಜ್ನಲ್ಲೂ ವ್ಯತ್ಯಾಸ ಆಗಿದೆಯಾ? ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.